ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ, ನನ್ನಿಂದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ಯಾರು ಕಾಪಾಡ್ತಾರೆ ಭೂಮಿ ಅವರೇ? ಅಯ್ಯೋ ಗೋಪಾಲ, ಆತರ ಏನೂ ಆಗಲ್ಲ. ನಿನ್ಗೇನು ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ಅಷ್ಟು ಸುಲಭವಾಗಿ ನಾನು ನಿನ್ನ ಬಿಟ್ಕೊಳಕ್ಕಾಗತ್ತಾ? ಹಾಗಲ್ಲ ಭೂಮಿ ಅವರೇ, ನಮ್ ಪ್ಲಾನ್ ಸಕ್ಸಸ್ ಆಗಿ ಆ ಮುನೇಂದ್ರ ಸತ್ತೋಗಿದ್ರೆ ನಾವೇ ನೆಮ್ಮದಿಯಾಗಿ ಹೋಗಿ ಜೈಲಲ್ಲಿ ಇರ್ಬೋದಾಗಿತ್ತು. ಆದ್ರೆ ಆ ಮನೆಯಾಳ ಇನ್ನೂ ಜೀವಂತವಾಗಿದ್ದಾನಲ್ಲ, ಅದೇ ನನಗ್ ಟೆನ್ಷನ್ ಆಗ್ತಾ ಇರೋದು. ಗೋಪಾಲ, ಸುಮ್ನೆ ನೀನ್ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ಟೆನ್ಷನ್ ತಗೋತಾ ಇದ್ಯಾ. ಆ ರೀತಿ ಏನೂ ಆಗಲ್ಲ ಬಿಡು. ಹ, ನಿನಗೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ, ತಿಳ್ಕೊ. ಮೈಲಾರ್ಪುರ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ನಾನು ನಮ್ಮಪ್ಪನ ಜೊತೆ ಇರ್ತೀನಿ. ಅಕಸ್ಮಾತ್ ನಿನ್ಗೇನಾದ್ರೂ ತೊಂದರೆ ಆದ್ರೆ ನಿನ್ ಸಹಾಯಕ್ಕೆ ನಾನು ಖಂಡಿತ ಬರ್ತೀನಿ. ನೀನ್ ಧೈರ್ಯವಾಗಿರೋ ಗೋಪಾಲ, ನಿನ್ಗೇನೂ ಆಗಲ್ಲ. ಆಯ್ತು ಭೂಮಿ ಅವರೇ, ನೀವಿದ್ದೀರೋ ಅನ್ನೋ ಧೈರ್ಯದ ಮೇಲೆ ನಾನು ಹೆಂಗೋ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆದರೆ ನೀವೆಲ್ಲೇ ಇದ್ರೂ ನನಗೆ ಆಗಾಗ ಫೋನ್ ಮಾಡ್ತಾ ಇರಿ, ಇಲ್ಲಾಂದ್ರೆ ನನಗೆ ಭಯಕ್ಕೆ ಹುಚ್ಚಿಡಿದು ಬಿಡುತ್ತೆ. ಆಯ್ತು ಗೋಪಾಲ, ನಾನು ನಿನಗೆ ಫೋನ್ ಮಾಡ್ತೀನಿ. ಆದ್ರೆ ನೀನು ಸ್ವಲ್ಪ ಧೈರ್ಯ ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ನಾನ್ ನಮ್ಮಪ್ಪನ ಜೊತೆ ಇರೋ ವಿಷಯ ಯಾರಿಗೂ ತಿಳಿಬಾರ್ದು, ಗೊತ್ತಾಯ್ತಾ? ಸರಿ ಭೂಮಿ ಅವರೇ. ಗೋಪಾಲ, ನೀನ್ ಯಾವತ್ತೂ ಒಂಟಿಯಲ್ಲ. ನಾನ್ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ಸರಿ, ಹಾಗಾದ್ರೆ ಇವಾಗ ನಾನ್ ಮನೆಗೆ ಹೋಗ್ತೀನಿ, ನೀನ್ ಆಮೇಲೆ ಬಾ. ಇದೇನ್ ಬೀಗ್ತೀಯಮ್ಮ ನೀವು? ಡಾಕ್ಟರ್ ನಿಮ್ಗೆ ರೆಸ್ಟ್ ಅಡ್ವೈಸ್ ಮಾಡಿದ್ದಾರೆ, ನೀವು ನೋಡಿದ್ರೆ ಓಡಾಡ್ತಾನೆ ಇದ್ದೀರಲ್ಲ. ನನ್ಗೇನು ಆಗಿಲ್ಲ ಬಿಗ್ರೆ, ನಾನು ಚೆನ್ನಾಗಿದ್ದೀನಿ. ನೀವದೇನ್ ಮಾಡ್ತಿರೋ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ನಾನು ಡಿಸ್ಚಾರ್ಜ್ ಆಗ್ಬೇಕು ಅಷ್ಟೇನೆ.